ಬಂದ್ರಿ ರಮೇಶ್ ಕಾನೂನು ಭಾರತ ದೇಶಾದ್ಯಂತ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರ ಜನ್ಮದಿನವನ್ನ 134ನೇ ಜನ್ಮದಿನವನ್ನ ಆಚರಣೆ ಮಾಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಈ ಒಂದು KGF ನಗರದಲ್ಲೂ ಸಹ ವಕೀಲರ ಸಂಘದ ವತಿಯಿಂದ, ಅಡ್ವೊಕೇಟ್ಸ್ ಅಸೋಸಿಯೇಷನ್ ವತಿಯಿಂದ ಈ ಒಂದು ಡಾಕ್ಟರ್ BR ಅಂಬೇಡ್ಕರ್ ಅವರ ನಾವು ಈ ಒಂದು ಜನ್ಮ ದಿನಾಚರಣೆಯನ್ನ ಸಂಭ್ರಮಿಸ್ತಾ ಇದ್ದೇವೆ. ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಸಂವಿಧಾನದ ಅಡಿಯಲ್ಲಿ ಭಾರತದ ಪ್ರತಿಯೊಬ್ಬ ಪ್ರಜೆ ಸಹ ನಾವು ಅದನ್ನ ಅಳವಡಿಸಿಕೊಂಡು ಅವರ ಆದರ್ಶಗಳನ್ನ ನಾವು ತಗೊಂಡು ಜೀವನ ನಡೆಸ್ತಾ ಇದ್ದೀವಿ. ಅವರು ಬದುಕಿದ್ದಂತ ಸಂದರ್ಭದಲ್ಲಿ அவர் என்ன தெரியுமா சொன்னார் என்கிட்ட, அவர் எத்தனையோ ப்ரோக்ராம்ஸ் பண்ணிக்கிறீங்களா சார், அந்த அம்மா வரதில்லை, நான் யார் சொன்னான்னு கேட்டேன். யார் காலம் அங்கப்போ இது சாப்பாடு उधर देखो ನೂರ 30 ಜನಸಂಖ್ಯೆಗೆ ಸಂವಿಧಾನದ ಅರ್ಪಣೆಯನ್ನ ಮಾಡಿ, ಸಂವಿಧಾನ ಪಿತ ಅಂತ ಹೇಳ್ತಾರೆ, ಸಂವಿಧಾನವನ್ನ ಅರ್ಪಣೆ ಮಾಡಿ ಇಡೀ ಭಾರತ ದೇಶದ ಎಷ್ಟು ಕೋಟಿ ಜನಸಂಖ್ಯೆ ಇದ್ದಾರೆ ಅಷ್ಟು ಕೋಟಿ ಜನಸಂಖ್ಯೆಗೆ ಸಮಾನತೆ, ಭ್ರಾತೃತ್ವ ಮತ್ತು ಮೂಲಭೂತ ಹಕ್ಕುಗಳನ್ನ ವರದಾನವಾಗಿ ಕೊಟ್ಟಂತ ಅವರ ಜನ್ಮದಿನ ಇವತ್ತು. ನಾನು KGF ನೆಲದಲ್ಲಿ ನಿಂತು ಹೇಳ್ತಾ ಇದ್ದೀನಿ,
ಈ ಜಾಗ ಅವ್ರು ಯಾವ ಭೂಮಿಯನ್ನ ಸ್ಪರ್ಶ ಮಾಡಿದ್ದಾರೆ, ಅವ್ರ ಪಾದ ಸ್ಪರ್ಶ ಆಗಿದೆ, ಅದನ್ನ ಪವಿತ್ರವಾಗಿ ನೋಡ್ಕೊಳ್ಳುವಂಥದ್ದೇ ನನ್ನ ಧರ್ಮ ಅಂತ ನಾನು ಅನ್ಕೊಂಡಿದ್ದೀನಿ. ಅವರಿಗೆ ಕೀರ್ತಿ ತರುವಂತ ಕೆಲಸವನ್ನ ಮಾಡ್ಬೇಕು, ಅವರ ಗೌರವವನ್ನ ಹೆಚ್ಚಿಸುವಂತ ಕೆಲಸವನ್ನ ಮಾಡ್ಬೇಕು. ಅದು ನನ್ನ ಧ್ಯೇಯ ಉದ್ದೇಶಗಳಾಗ್ಬೇಕು ಅಂತ ನಾನು ನನ್ನ ಕಾಯ ವಾಚ ಮನಸ ನನ್ನ ಅಧಿಕಾರವನ್ನು ಅವರ ದೇವೋದ್ದೇಶಗಳಿಗೆ, ಅವರ ನಡೆದಂತ ದಾರಿಗೆ ಸಮರ್ಪಣೆ ಮಾಡ್ತೀನಿ. ಬೇರೆ ಯಾವುದೇ ಮಾತನ್ನ ಹೇಳಲಿಕ್ಕೆ ನಾನು ಇಷ್ಟಪಡಲ್ಲ. ಅವರ ನೆನಪಲ್ಲಿ ನಾವು 10 ಎಕರೆನೋ 8.5 ಎಕರೆನೋ ಜಾಗವನ್ನ ಗುರುತಿಸಿದೀವಿ. ಬರುವಂತ ದಿನಗಳಲ್ಲಿ ಅವರ ನೆನಪು ಇಡೀ ಜಿಲ್ಲೆಯಲ್ಲಿ ಅಥವಾ ಬೇರೆ ಜಿಲ್ಲೆಗಳಿಗಿಂತ ವಿಭಿನ್ನವಾಗಿರುವಂತ ಅಂಬೇಡ್ಕರ್ ಸ್ಮಾರಕ, ಅಂಬೇಡ್ಕರ್ ಆಡಿಟೋರಿಯಂ, ಅಂಬೇಡ್ಕರ್ ಲೈಫ್ ಹಿಸ್ಟ್ರಿಯ ಬಗ್ಗೆ ಒಂದು ಒಳ್ಳೆಯ ರೀತಿಯ ಒಂದು ಅನುಭವ ಇರುವಂತ ಎಕ್ಸ್ಪರ್ಟ್ಸ್ ಅನ್ನ ಕರೆದು ನಾನು ನನ್ನ ಕ್ಷೇತ್ರದಲ್ಲಿ ಹೊಸ ರೀತಿಯ ಒಂದು ಅವರ ನೆನಪಾಗಿ ಏನು ಪ್ರತಿಯೊಬ್ಬ KGF ನಲ್ಲಿ ನಾವು ಈ ದಿನ ಅಂಬೇಡ್ಕರ್ ಅವ್ರ ಜನ್ಮದಿನ ನಾವು ಯಾವ ರೀತಿ ನಮ್ಗೆ ಪುನರ್ಜನ್ಮ ಅಥವಾ ನಾವು ಆರಾಧಿಸುವ ದೈವ ಅಂತ ನಾವು ಏನು ಮನ್ಸಿಂದ ಹೇಳ್ತಾರೆ, ಇಲ್ಲಿನ ಜನಕ್ಕೆ ಇರುವಂತ ಒಂದು ಅಭಿಮಾನ ಗೌರವನ ನಾನು ಎತ್ತಿ ಹಿಡಿಯುವಂತ ಕೆಲಸವನ್ನ ಮಾಡ್ತೀನಿ. ಅವರ ಒಡನಾಟದಲ್ಲಿ ಕಳೆದ 15 ವರ್ಷಗಳಿಂದ ನಾನು ಅವ್ರ ಒಡನಾಟದಲ್ಲಿ, ಅವರ ಸ್ನೇಹದಲ್ಲಿ, ಅವರ ಆಶೀರ್ವಾದದಲ್ಲಿ ನಾನು ಬಂದಿದ್ದೀನಿ. ಅವರ ಒಡನಾಟ ನನ್ಗೆ ಅಷ್ಟೇ ಪಾಠ ಕಲಿಸಿದೆ. ಅವರ ಗೌರವವನ್ನು ಉಳಿಸುವಂತ ಕೆಲಸ ಮಾಡ್ಬೇಕು, ಅವರ ದಾರಿಯಲ್ಲಿ ನಡಿಬೇಕು, ಪ್ರತಿಯೊಬ್ಬರನ್ನು ಗೌರವದಿಂದ ಶ್ರದ್ಧೆಯಿಂದ ನೋಡ್ಕೊಳ್ಳುವಂತವ್ರು ನಾವ್ ಆಗ್ಬೇಕಷ್ಟೇ. ಈ ದಿನ ನಾವು ವಿಶೇಷವಾಗಿ ಇನ್ನೇನೂ ಹೇಳೋದ್ರಲ್ಲಿ ಅರ್ಥ ಇಲ್ಲ. ಅವರ ದಾರಿಯಲ್ಲಿ ನಡೆಯುವಂತ ಕೆಲಸ ನಾನ್ ಮಾಡ್ಬೇಕು. ಅವ್ರು ಈ ಭೂಮಿಯನ್ನ ಸ್ಪರ್ಶ ಮಾಡಿದ್ದಾರೆ, KGF ಕ್ಷೇತ್ರನ ಸ್ಪರ್ಶ ಮಾಡ್ಬಿಟ್ಟು ಹೋಗಿದ್ದಾರೆ. ಪಾವನ ಆಗ್ಬೇಕು ಈ ಕ್ಷೇತ್ರ ಅಂತ ನಾನು ಆಸೆ ಪಡ್ತೀನಿ. ಆ ಪ್ರಯತ್ನದಲ್ಲಿ ನಾನು ಕೆಲಸ ಮಾಡ್ತೀನಿ ಅಂತ ಹೇಳ್ತೀನಿ. ಅದ್ರ ಜೊತೆಯಲ್ಲಿ ನಮ್ಮ KGF ಕ್ಷೇತ್ರಕ್ಕೆ ಏನೇನು ಅವರ ದೂರದೃಷ್ಟಿ ಇತ್ತು, ಅವ್ರು ಇಲ್ಲಿ ಬಂದಾಗ ಯಾವ್ಯಾವ ವಿಚಾರದಲ್ಲಿ ಭಾಷೆ ಕೊಟ್ಟಿದ್ರು ಅಂತದನ್ನೆಲ್ಲಾನು ಕೂಡ ನಾನು ತದನಂತರ ದಿನಗಳಲ್ಲಿ ಅವ್ರ ಆಲೋಚನೆಗಳೇನಿತ್ತು, ಅವ್ರ ಇಚ್ಛಾಶಕ್ತಿ ಏನಿತ್ತು, ಯೋಚನಾ ಶಕ್ತಿ ಏನಿತ್ತು, ಅದನ್ನ ಕಾರ್ಯರೂಪಕ್ಕೆ ತರುವಂತದ್ದು ನನ್ನ ಜವಾಬ್ದಾರಿ ಆಗಿರುತ್ತೆ. ಮತ್ತೆ ಎಷ್ಟು ಶಿಕ್ಷಣಕ್ಕೆ ಒತ್ತು ಕೊಡಬೇಕು ಅನ್ನುವಂತ ಆಲೋಚನೆಗಳು ಅವರಲ್ಲಿತ್ತು, ಅದನ್ನ ಫಸ್ಟ್ ಪ್ರಿಯಾರಿಟಿಯಲ್ಲಿ ಮಾಡ್ತೀನಿ. ಎಷ್ಟು ನಾನು ಶಿಕ್ಷಣಕ್ಕೆ ಆದ್ಯತೆಯನ್ನ ಕೊಡ್ತೀನಿ, ಅದಕ್ಕೆ ಅವರ ಪಾದಗಳಿಗೆ ಗೌರವವನ್ನ ಸಲ್ಲಿಸ್ದಂಗೆ ಅದು ಅರ್ಪಣೆ ಮಾಡಿದಂತ ಅಂತ ನಾನು ನನ್ನ ಮನಸ್ಸಿಂದ ನಾನು ಸ್ವೀಕಾರ ಮಾಡಿ ಆ ಕೆಲಸವನ್ನ ಮಾಡ್ತಾ ಇದ್ದೀನಿ. ಈ ದಿನ ನಾನೆಲ್ಲ ನನ್ನ ಕಾರ್ಯಕರ್ತರಿಗೆ ಮತ್ತೆ ನಗರಸಭಾ ಸದಸ್ಯರಿಗೆ, ಅಧ್ಯಕ್ಷರಿಗೆ, ಸ್ಟ್ಯಾಂಡಿಂಗ್ ಕಮಿಟಿಯ ಅಧ್ಯಕ್ಷರಿಗೆ ಮತ್ತೆ ಪಕ್ಷದ ಚಿಕ್ಕ ಕಾರ್ಯಕರ್ತರಿಗೂ ನಾನಷ್ಟೇ ಹೇಳೋದು, ಎಲ್ಲೂ ನಾವು ಅಂಬೇಡ್ಕರ್ ಅವರ ಸಿದ್ಧಾಂತಗಳನ್ನ ಗೌರವಿಸ್ಕೊಂಡು ದಾರಿಯಲ್ಲಿ ನಡೆಯುವಂತವ್ರಾಗ್ಬೇಕು, ವಿಚಾರವಂತರಾಗ್ಬೇಕು, ಪ್ರಚಾರವಂತರಾಗ್ಬಾರ್ದು, ವಿಚಾರವಂತರಾಗ್ಬೇಕು. ಅಂಬೇಡ್ಕರ್ ಅವರ ನಡೆ ನುಡಿ ದಾರಿಯಲ್ಲಿ ನಡೆಯುವಂತವ್ರಾಗ್ಬೇಕು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಧರ್ಮವನ್ನ ನಾವು ರಕ್ಷಣೆ ಮಾಡಿದ್ರೆ ಧರ್ಮ ನಮ್ಮನ್ನೇ ರಕ್ಷಣೆ ಮಾಡುತ್ತೆ ಅಂತ ಹೇಳ್ತಾ ಆ ದಾರಿಯಲ್ಲಿ ನಡೆಯೋಣ ಅಂತ ಹೇಳ್ತೀನಿ. ಕೋಟಿ ಅನುದಾನ ಇದೆ ನಮ್ಗೆ. ಪ್ರತಿ ವರ್ಷ CM ನಮಗೆ ಸ್ಪೆಷಲ್ ಗ್ರಾಂಟ್ ಅನ್ನ ಕೊಡ್ಲಿಕ್ಕೆ ಈಗ ನಮ್ಗೆ ಸ್ವಲ್ಪ ಅನುದಾನದ ಕಳೆದ ವರ್ಷದಲ್ಲಿ ಕಡಿಮೆ ಕೊಟ್ಟಿದ್ರು. ಇವಾಗ CM ಅವರು ಒಂದು ಸ್ಪೆಷಲ್ ಗ್ರಾಂಟ್ ಇಟ್ಕೊಂಡು 7,000 ಕೋಟಿ ಅನುದಾನ ಇಟ್ಕೊಂಡಿದ್ದಾರೆ ಇಡೀ ರಾಜ್ಯದ 224 ಕ್ಷೇತ್ರಗಳಿಗೆ. ಅದ್ರಲ್ಲಿ ನನ್ಗೆ ಏನ್ ವಿಶೇಷವಾಗಿ ಅನುದಾನ, ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಏನ್ ಬರುತ್ತೆ, ಆ ಅನುದಾನನ ನಾನು ಖಂಡಿತವಾಗೂ ಅಂಬೇಡ್ಕರ್ ಅವ್ರ ಸ್ಮಾರಕ, ಆಡಿಟೋರಿಯಂ ಮತ್ತೆ ಅವರ ಜೀವನ ಚರಿತ್ರೆ, ಅದೇ ರೀತಿ ಇನ್ನು ಯಾರ್ಯಾರು ದೇಶಕ್ಕೆ ಸೇವೆ ಮಾಡಿದಾರ ಅದರ ಒಂದು ಚಿತ್ರಣ, ಅದರ ಬಗ್ಗೆ ನಾನು ಹೆಚ್ಚಿನ ಆಲೋಚನೆಯನ್ನ ಮಾಡಿ ಶಾಲೆ 5ನೇ ಕ್ಲಾಸಿಂದ ಮತ್ತೆ PUC ವರ್ಗಿನ ಮಕ್ಕಳಿಗೆ ಏನೆಲ್ಲ ರೀತಿಯ ಮಾಹಿತಿ ಮಾರ್ಗದರ್ಶನ ಸಿಗುತ್ತೆ ಅದನ್ನ ನಾವು ಆ 8 ಎಕರೆ ಜಾಗದಲ್ಲಿ ಕಾಲಮಿತಿಯಲ್ಲಿ ಮಾಡ್ಬೇಕು ಅನ್ನುವಂತ ಉದ್ದೇಶದಲ್ಲಿದ್ದೀನಿ. ಮತ್ತೆ ಅಂಬೇಡ್ಕರ್ ಪಾರ್ಕ್ ಅನ್ನ ಡೆವಲಪ್ ಮಾಡ್ತೀನಿ. ಪಾರ್ಕ್ ಇದನ್ನ ಯಾವ ರೀತಿ ಡೆವಲಪ್ ಮಾಡ್ತೀನಿ ಅಂತ ನಾನು ಮಾತಾಡಲ್ಲ, ಎಷ್ಟು ಅನುದಾನದಲ್ಲಿ ಮಾಡ್ತೀನಿ ಅಂತಾನು ಕೂಡ ನಾನು ಮಾತಾಡಲ್ಲ. ಬರುವಂತ ದಿನಗಳಲ್ಲಿ ಒಂದು ಅಂಬೇಡ್ಕರ್ ಪಾರ್ಕ್ ಮಾಡ್ತೀನಿ. ಅದು ಎಲ್ಲರಿಗೂ, ಇಡೀ ಕ್ಷೇತ್ರದ ಎಲ್ಲಾ ಜನಕ್ಕೆ, ಆ ಪಕ್ಷ ಈ ಪಕ್ಷ ಆತರ ಏನಿಲ್ಲ, ಇಡೀ ಕ್ಷೇತ್ರದ ಎಲ್ಲಾ ಜನತೆಗೆ ಒಂದು ಅಂಬೇಡ್ಕರ್ ಪಾರ್ಕ್ ಮಾಡ್ತೀನಿ. ಎಲ್ಲೂ ಮಾಡದೇ ಇರುವಂತ ಪಾರ್ಕೇ ಮಾಡ್ತೀನಿ. ಆಯ್ತು ಪೇಪರ್ ಸಿಟಿ ಬಂತ ಸರ್.
போங்க சார் கூட நடந்து வாங்க சார்